ಸರ್ ಅನ್ನಿ, ಅಣ್ಣ ಅನ್ನಿ, ಹೋಗೋ ಅನ್ನಿ, ಅವ್ರ ಮುಂದೆ ಹೋಗಿ ಸರ್ ನೀವ್ ಮಾಡದ ಸ್ಟ್ಯಾಂಡ್ಸ್ ಇದೆಯಲ್ಲ ಸರ್, ಅಪ್ಪರ್ ಕಟ್ ಇದೆಯಲ್ಲ ಸರ್ ಅಂತ ನಾನು ತೋರ್ಸಲ್ಲ. ಅಷ್ಟು ಧೈರ್ಯ ನನಗಿಲ್ಲ. ನಾನು ಬರೀ ಮಚ್ಚಿ ಹಿಡಿಯೋದೇ ಕಷ್ಟ ಅನ್ಕೊಂಡು ಹೋಗಿದ್ದಿತ್ತು ಸೆಟ್ಗೆ. ಅವ್ರ ಸ್ಟೈಲ್ ಹಿಡಿಯೋದು ಭಾರಿ ಕಷ್ಟ ಆಗಿತ್ತು. ಬಟ್ ಆ ಸ್ಟೈಲ್ಗೂ ಈ ಸ್ಟೈಲ್ಗೂ ಸಂಬಂಧನೇ ಇಲ್ಲ, ಡಿಫ್ರೆಂಟ್ ಆಗಿದೆ. ಇದ್ರಲ್ಲಿ ಹವಾಯಿ ಚಪ್ಪಲಿ ಅಣ್ಣ ಇದೆಲ್ಲ ಯಾವ ಬೂಟು ಗೀಟು ಅಲ್ಲ. ತಾಯಿ ತಾಯಿ ಏನ್ ತಾಯಿ ನಿನ್ನ ಮಗನ್ ಹೋಗಲೇ ಬರಲೇ ಎತ್ಕೊಂಡು ಯಾರು ಏನಾದ್ರೂ ರೇಗಿಸ್ಕೊಳ್ಳಿ, ಟ್ರೋಲ್ ಮಾಡ್ಲಿ, ವಾಟ್ ಎವರ್ ಇಟ್ ಇಸ್. ಬಟ್ ನನ್ನನ್ನ ಗುರ್ತು ಹಿಡ್ದಿದ್ದು, ನನ್ನನ್ನ ಕೈ ಹಿಡ್ದಿದ್ದು ಅದೇ ಫ್ಯಾನ್ಸ್. ನಿಮ್ಮಂತವ್ರು ನೋಡಿಲ್ಲ ಕಂಡ್ರೋ ಯಾರೋ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಇವತ್ತು ನಮ್ಮ ಜೊತೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಇದ್ದಾರೆ. ಸರ್ ಮೊದಲಿಗೆ ನಮಸ್ತೆ. ಹಾಯ್ ಬ್ರೋ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ನಿಮ್ನ ಬಂದು ಮೀಟ್ ಮಾಡಿದ ತಕ್ಷಣ ಫುಲ್ ಎನರ್ಜೆಟಿಕ್ ಆಗಿರ್ತಾರೆ. ಸೊ ಫಸ್ಟ್ ನಾನು ಕೇಳ್ಬೇಕು, ಹೇಗಿದ್ದೀರಾ ಸರ್? ಈಗ ರೈಟ್ ನಾವು ಸ್ವಲ್ಪ ಟೆನ್ಷನ್, ಅಂದ್ರೆ ಇನ್ನೊಂದು ಹಾರ್ಡ್ಲಿ ಹ್ಯಾವ್ 2 days ಅಲ್ಲ ಸಿನಿಮಾ ರಿಲೀಸ್ಗೆ. ಸ್ವಲ್ಪ ಟೆನ್ಷನ್ ಬ್ರೋ, ಸ್ವಲ್ಪ ಟೆನ್ಷನ್. ಸರ್ ನಿಮ್ನ ಕಾಮಾಗಿ ಇಟ್ಕೊಂಡು ನಿಮ್ಮ ಹತ್ರ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಒಂದಿಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ಬೇಕು ಅಂತ ಅನ್ಕೊಂಡು ಇವತ್ತು ಬಂದಿದ್ದೀನಿ. ಸೊ ಇಫ್ ಯು ಡೋಂಟ್ ಮೈಂಡ್ ಒಂದ್ ರೌಂಡ್ ಹಿಂಗೆ ನಡ್ಕೊಂಡು ಹೋಗಿ ಮಾತಾಡ್ಕೊಂಡ್ ಬರ್ಬೋದಾ? ನಿಮ್ ಫಾರ್ಮ್ ಹೌಸ್ ಫುಲ್ಲು ಈಗ ರೌಂಡ್ ನೋಡ್ಕೊಂಡ್ ಬಂದೆ. ಸರಿ ಬನ್ನಿ. ಸರ್ ಅಂತ ಮಾತಾಡೋದಕ್ಕೆ ಸಿಕ್ಕಾಪಟ್ಟೆ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಅಣ್ಣ ಅಂತ ಮಾತಾಡ್ಸೋಣ. ಸರ್ ಅನ್ನಿ, ಅಣ್ಣ ಅನ್ನಿ, ಹೋಗೋ ಅನ್ನಿ, ಓಕೆ. ಸೊ ಫಾರ್ಮ್ ಹೌಸ್ ಅಲ್ಲಿ ಎಷ್ಟು ತರದ್ದು? ಇದು ನಮ್ ಬಾಸ್. ಸೊ ಇಲ್ಲಿಂದಾನೇ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಮ್ ಬಾಸ್. ಇದು ತುಳಸಿ ಗಿಡ ನಮ್ಮ ಮನೇಲಿ ಎಲ್ಲರೂ ಪರ್ಟಿಕ್ಯುಲರ್ ತುಳಸಿ ಪೂಜೆ. ಮನೇಲಿ ನನ್ನ ಹೆಂಡತಿ, ತಾಯಿ, ಮಗಳು ಮತ್ತೆ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಎಲ್ರು ತುಳಸಿನ ಮುಟ್ಟಿ ಅಥವಾ ತುಳಸಿ ಪೂಜೆ ಮಾಡ್ಬಿಟ್ಟೆ ಹೋಗ್ಬೇಕು. ಅದು ಮುಂಚಿಂದಾನು ಎಷ್ಟೋ ವರ್ಷದಿಂದ ಅಭ್ಯಾಸ. ಮತ್ತೆ ಮನೆ ಮುಂದೆನೆ ಬಿಲ್ಪತ್ರೆ ಪಾಸಿಟಿವ್ ಆಗಿರ್ಲಿ ಅಂತ ಹೇಳಿ. ಓಕೆ ಅಣ್ಣ, ನನ್ಗೆ ಒಂದಿಷ್ಟು ಪ್ರಶ್ನೆಗಳಿದೆ. ನಾನು ಆ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ, ನಂಗೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೇಕು. ಮುಲಾಜಿಲ್ದೇನೆ. ಅಣ್ಣ, ಇಷ್ಟೊಂದ್ ಜನ ಸೆಲೆಬ್ರಿಟೀಸ್ ಮನೆ ಮುಂದೆ ಹೌದು ಫ್ಯಾನ್ಸ್ ಗಳು ಹೋಗ್ತಾರೆ, ನಿಂತ್ಕೋತಾರೆ. ಬಟ್ ನಿಮಗಿರುವಂತ ಫ್ಯಾನ್ ಬೇಸು, ನಿಮಗ್ ಸಿಗುವಂತ ಫ್ಯಾನ್ಸ್ಗಳು ನಿಮ್ಮ ಮನೆ ಹತ್ರ ಬರೀ ನಿಂತ್ಕೊಳೋದಲ್ದೇನೆ, ಬರೀ ಫೋಟೋ ತಗೊಳೋದಲ್ದೇನೆ ನಿಮ್ಗೋಸ್ಕರ ಏನಾದ್ರೂ ಒಂದು ವಿಶೇಷವಾಗಿ ಡೈಲಾಗ್ ಗಳನ್ನ ಪ್ರಿಪೇರ್ ಮಾಡ್ಕೊಂಡ್ ಬರ್ತಾರೆ, ಹಾಡ್ಗಳನ್ನ ರೆಡಿ ಮಾಡ್ಕೊಂಡ್ ಬರ್ತಾರೆ, ಜೊತೆಗೆ ವಿಭಿನ್ನವಾಗಿ ಏನೇನೆಲ್ಲ ಮಾಡ್ತಾರೆ. ನಾನ್ ನೋಡಿರೋ ಮಟ್ಟಿಗೆ ನಿಮ್ಮಷ್ಟು ಪೇಷನ್ಸ್ ಆಗಿ ಪ್ರತಿಯೊಬ್ಬ ಫ್ಯಾನ್ ಟ್ರೀಟ್ ಮಾಡಿರೋ ನಾನು ಇಲ್ಲಿವರೆಗೂ ಯಾರು ನೋಡಿಲ್ಲ, ಟು ಬಿ ವೆರಿ ಹಾನೆಸ್ಟ್. ಸೊ ನಿಮಗೆ ಅದನ್ನೆಲ್ಲ ನೋಡ್ಬೇಕಾದ್ರೆ ಏನ್ ಅನ್ಸುತ್ತೆ? ಐ ಆಲ್ವೇಸ್ ಥಿಂಕ್ ಇನ್ ದಿ ಅದರ್ ವೇ. ಹೆಂಗೆ ಅಂದ್ರೆ, ಈಗ ನಾನು ಮೈಕ್ ಟೈಸನ್ ಫ್ಯಾನ್, ಅರ್ನಾಲ್ಡ್ ಅವ್ರ ಫ್ಯಾನ್, ಫ್ಲಾಯ್ಡ್ ಮನಿ ಮೇವೆದರ್. ಸೊ ಇವ್ರದೆಲ್ಲ ನಾನು ಯಾವ ಮ್ಯಾಚಸ್ ಮಿಸ್ ಮಾಡಿಲ್ಲ, ಅರ್ನಾಲ್ಡ್ ಅವ್ರದ್ದು ಯಾವ ಮೂವೀಸು ಮಿಸ್ ಮಾಡಿಲ್ಲ, ಮೈಕ್ ಟೈಸನ್ದು ಅಷ್ಟೇ ಅವರು ಯಾವ ವಿಡಿಯೋಸ್ ಮಿಸ್ ಮಾಡಿಲ್ಲ. ಬರೀ ಅಷ್ಟಲ್ದೆ ಫ್ರೀ ಟೈಮ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ತಿರ್ಗಾ ಅವ್ರದೇ ನೋಡ್ತಾ ಇರ್ತೀನಿ. ಸೊ ಆ ತರ ಹಾರ್ಡ್ ಕೋರ್ ಫ್ಯಾನ್ ನಾನು ಮೈಕ್ ಟೈಸನ್ಗೆ ಆಗ್ಲಿ. ಆದ್ರೆ ಇಫ್ ಐ ಗಿವನ್ ಅ ಚಾನ್ಸ್, ನನಗೇನಾದ್ರೂ ಒಂದ್ ಚಾನ್ಸ್ ಸಿಕ್ಕಿದ್ರೆ ನಾನು ಹೋಗಿ ಮೈಕ್ ಟೈಸನ್ ಅವ್ರ ಮನೆ ಮುಂದೆ ಹೋಗಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡು ಅವ್ರ ಮುಂದೆ ಹೋಗಿ ಸರ್ ನೀವ್ ಮಾಡದ ಸ್ಟ್ಯಾಂಡ್ಸ್ ಇದೆಯಲ್ಲ ಸರ್, ಅಪ್ಪರ್ ಕಟ್ ಇದೆಯಲ್ಲ ಸರ್ ಅಂತ ನಾನು ತೋರ್ಸಲ್ಲ. ಅಷ್ಟು ಧೈರ್ಯ ನನಗಿಲ್ಲ. ಯಾಕೆ ಅಂದ್ರೆ ನಾನು ಐ ವಾಂಟ್ ಟು ಸ್ಪೆಂಡ್ ದಟ್ ಕ್ವಾಲಿಟಿ ಟೈಮ್ ವಿತ್ ಮೈ ಲವ್ಡ್ ಒನ್ಸ್. ವೇರ್ ಆಸ್ ಇನ್ ಮೈ ಕೇಸ್ ಎಷ್ಟೊಂದ್ ಜನ ಆಟೋ ಓಡಿಸೋರು ಇದ್ರೆ, ಎಷ್ಟೊಂದ್ ಜನ ಚಾಲಕರು, ಎಷ್ಟೊಂದ್ ಜನ ಹೋಟೆಲ್ ಅಲ್ಲಿ ಕೆಲಸ ಮಾಡೋರು ಬೇರೆ ಬೇರೆ ಊರಿಂದ ನಮ್ಮನೆಗೆ ಬರ್ತಾರೆ. ಸಿಬ್ರೋ, ನಾವು ಇವಾಗ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ನಂದು ಒಳ್ಳೆ ಕಾರು, ಇನ್ನ AC ಹಾಕೊಂಡು ಫುಲ್ ಮಲ್ಕೊಂಡು ಹೋದ್ರು ಐ ಟೇಕ್ 8 hours or 9 hours. ಆದ್ರೂನು ಸ್ಟ್ರೈನ್ ಆಗಿರುತ್ತೆ. ಆದ್ರೆ ಅವ್ರು ಒಂದ್ ದಿವಸ ರಜಾ ಸಿಗತ್ತೆ ಅವ್ರಿಗೆ, ಭಾನುವಾರ. ಬಸ್ಸಲ್ಲಿ AC ಇರಲ್ಲ. ನನ್ನ ಕಾರಲ್ಲಿ 9 hours ಅಂದ್ರೆ ಅವ್ರ ಬಸ್ಸಲ್ಲಿ ಬರೋದು 10-12 hours. ಅದಾದ್ಮೇಲೆ ಬಂದು ತಿರ್ಗಾ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ 3-4 hours ಕಾದು ನನ್ನ ಹತ್ರ ಬಂದು ಒಂದೇ ಸೆಕೆಂಡ್, ಒಂದು ಕ್ಲಿಕ್ ಅಣ್ಣ ಬರ್ತೀನಿ ಅಂತ ತಿರ್ಗಾ ಒಂದು 10-12 hours ಟ್ರಾವೆಲ್ ಮಾಡ್ಬೇಕು. ಸೊ ಏನು ಅಂದ್ರೆ ನನಗ್ ಪೇಷನ್ಸ್ ಇಲ್ಲ, ನಾನು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ಅವರೇ ನನಗ್ ಟೈಮ್ ಕೊಡ್ತಾ ಇರೋದು. ಅವರಲ್ಲಿರೋ ಪೇಷನ್ಸ್ ನ ನಾನಿನ್ನು ಅಡಾಪ್ಟ್ ಮಾಡ್ಕೊಬೇಕು. ಸೊ ನಾನು ಪ್ರತಿ ಸಂಡೇನು ನಾನು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅನ್ನೋ ಒಂದು ತೃಪ್ತಿ ಖಂಡಿತ ನನಗಿರುತ್ತೆ. ನೋ ಮ್ಯಾಟರ್ ವಾಟ್, ಯಾರು ಏನಾದ್ರೂ ರೇಗಿಸ್ಕೊಳ್ಳಿ, ಟ್ರೋಲ್ ಮಾಡ್ಲಿ, ವಾಟ್ ಎವರ್ ಇಟ್ ಇಸ್. ಬಟ್ ನನ್ನನ್ನ ಗುರ್ತು ಹಿಡ್ದಿದ್ದು, ನನ್ನನ್ನ ಕೈ ಹಿಡ್ದಿದ್ದು ಅದೇ ಫ್ಯಾನ್ಸ್. ಸೊ ನನಗೆ ಅದು ಬೋರು ಆಗಲ್ಲ, ಇರಿಟೇಟ್ ಆಗಲ್ಲ. ಅವರಲ್ಲಿರೋ ತಾಳ್ಮೆ, ಅವರಲ್ಲಿರೋ ಧೈರ್ಯ ನನಗೆ ಪ್ರತಿ ಸರಿನೂ ಮೋಟಿವೇಟ್ ಮಾಡುತ್ತೆ.
ನಾನು ಅದನ್ನೇ ಯಾವಾಗಲೂ ಅನ್ಕೋತಾ ಇದ್ದೆ, ಹೆಂಗೆ ಇಷ್ಟು ಆರಾಮಾಗಿ ಫ್ಯಾನ್ಸ್ ಹತ್ರ ಎಲ್ಲ ಇರ್ತೀರ ಅಂತ. ಬಟ್ ನೀವು ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ರಿ. ನೀವು ಬರೀ ನಿಮ್ಮ ಪ್ರಾಸ್ಪೆಕ್ಟಿವ್ ಅಷ್ಟೇ ನೋಡ್ತಾ ಇಲ್ಲ, ಅಷ್ಟು ದೂರದಿಂದ ಬರ್ತಾರಲ್ಲ, ನಾನು ಅವ್ರನ್ನೂ ರೆಸ್ಪೆಕ್ಟ್ ಮಾಡ್ಬೇಕಂತ ಅಂದ್ರಲ್ಲ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಪ್ರಾಬಬ್ಲಿ ನಾನು ಒಂದು ವಿಚಾರನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಿಮ್ಮನ್ನ ಇಂಟರ್ವ್ಯೂ ಮಾಡುವಂತ ಆಪರ್ಚುನಿಟಿ ನನಗೆ ಸಿಕ್ಕಿದ್ದು. ಪಾಪ ನನಗೆ ಒಂದಿಷ್ಟು ಜನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ರೆಗ್ಯುಲರ್ ನೋಡೋದ್ರಿಂದ ನನಗೆ ಈ ಆಪರ್ಚುನಿಟಿ ಸಿಕ್ತು. ನೀವು ಹೆಂಗೆ ನಿಮ್ಮ ಫ್ಯಾನ್ಸ್ಗಳನ್ನ ಯಾವಾಗ್ಲೂ ಇಷ್ಟಪಡ್ತೀರೋ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನನ್ನ ಸಬ್ಸ್ಕ್ರೈಬರ್ಸ್ ನಾನು ಅದನ್ನೇ ಹೇಳ್ತೀನಿ. ಸೊ ಏನಾದ್ರು ಮಾಡ್ಬೇಕಾದ್ರೆ ಒಳ್ಳೇದನ್ನ ನಿಮ್ಗೆ ಕೊಡಬೇಕು ಅಂತ ಹೇಳಿ. ಸೊ ಇವತ್ತು ನನಗೆ ಆಪರ್ಚುನಿಟಿ ಸಿಕ್ಕಿದೆ. ನಿಮ್ಮ ಮುಖಾಂತರ ಒಂದು ಸಕ್ಸಸ್ ಸೂತ್ರ ಏನಾದ್ರೂ ಒಬ್ಬ ಆಡಿಯನ್ಸ್ಗೆ ಹೇಳ್ಬೋದು ಅನ್ನೋದಾದ್ರೆ ಏನು? ಬಿಕಾಸ್ ನಾನು ನಿಮ್ಮ ಸ್ಟ್ರಗಲಿಂಗ್ ಡೇಸ್ ಇಂದ ನೋಡ್ಕೊಂಡ್ ಬಂದಿದ್ದೀನಿ. ನಮ್ಮ ಸಿನಿಮಾದಲ್ಲಿ ಎಲ್ಲ ಸಾಕಷ್ಟು ಹಿರಿಯ ಕಲಾವಿದರು. ನಮ್ಗೆ ರಮೇಶ್ ಅಣ್ಣ ಇರ್ಬೋದು, ರವಿಚಂದ್ರನ್ ಸರ್ ಇರ್ಬೋದು, ಸುದೀಪ್ ಸರ್ ಇರ್ಬೋದು, ರವಿಶಂಕರ್ ಸರ್ ಇರ್ಬೋದು, ದತ್ತಣ್ಣ ಇರ್ಬೋದು, ಸುಚೇಂದ್ರ ಪ್ರಸಾದ್ ಸರ್ ಇರ್ಬೋದು. ಇವ್ರು ಎಲ್ಲಾರು ನೋಡಿದಾರೆ ಸಕ್ಸಸ್. ನೀವ್ ಯಾರನ್ನ ಬೇಕಾದ್ರೂ ಕೇಳಿ, ನಾನ್ ನಂಬಿರೋದು ಅದೇ, ಅವ್ರು ಮಾಡಿರೋದು ಅದೇ. ದಟ್ ಇಸ್ ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಸಕ್ಸಸ್. ಎಕ್ಸಾಕ್ಟ್ಲಿ. ಓಕೆನಾ? ಹಾರ್ಡ್ ವರ್ಕ್ ಅಂಡ್ ಇನ್ ಅ ಸ್ಮಾರ್ಟ್ ವೇ. ಓಕೆ, ಹಾರ್ಡ್ ವರ್ಕ್ ಇನ್ ಅ ಸ್ಮಾರ್ಟ್ ವೇ. ಸೊ ಎಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು, ಬರೀ ಕೆಲಸ ಮಾಡೋದಕ್ಕಿಂತ ಕೆಲಸ ಮಾಡೋದು ಬೇಕು, ಸ್ಮಾರ್ಟ್ ಆಗಿರೋದು ಬೇಕು. ಒಂದ್ ಕ್ವಶನ್ ಪ್ರಾಬಬ್ಲಿ ಇದನ್ನ ಕೇಳಿದರೋ ಇಲ್ವೋ ಗೊತ್ತಿಲ್ಲ. ಇಫ್ ನಾಟ್ ಆಕ್ಟರ್, ನೀವ್ ಏನ್ ಬಾಕ್ಸರ್? ಖಂಡಿತ. ಎಷ್ಟೋ ವರ್ಷ ಪ್ರಾಕ್ಟೀಸ್ ಮಾಡಿದ್ವಿ. ಹೌದಾ? ಐ ವಾಸ್ ಇಂಟು ಬಾಕ್ಸಿಂಗ್. ಅದಾದ್ಮೇಲೆ ಅಭಿನಯ ತರಂಗ ಸೇರ್ಕೊಂಡಿದ್ದು, ಅದಾದ್ಮೇಲೆ ನಾಟಕಗಳು ಸ್ಟಾರ್ಟ್ ಮಾಡಿದ್ದು, ಅದಾದ್ಮೇಲೆ ಐ ಸ್ಟಾರ್ಟೆಡ್ ಗ್ರೂಮಿಂಗ್. ಸೂಪರ್. ಇವತ್ತಿಗೆ ನಿಮ್ಗೆ ತುಂಬಾ ಇಷ್ಟವಾಗಿದ್ದು ಅಂದ್ರೆ ಏನು? ಐದರ್ ಫುಡ್ ಆಗಿರ್ಬೋದು, ಇಲ್ಲಾಂದ್ರೆ ಈ ಜಾಗ, ಇಲ್ಲಾಂದ್ರೆ ನನ್ಗೆ ಈ ಕೆಲಸ ಮಾಡಿದ್ರೆ ನಂಗೆ ತೃಪ್ತಿ ಆಗುತ್ತೆ, ಈ ತರ ಅನ್ನೋದು ಯಾವ್ದಿದೆ? ನನಗೆ ಜಾಗ ಅಂತ ಬಂದ್ರೆ ನನ್ನ ಹೆಂಡತಿ ಮಕ್ಕಳು ಎಲ್ಲಿರ್ತಾರೋ, ಅಥವಾ ನಮ್ಮ ತಂದೆ ತಾಯಿ, ನಾನ್ ಯಾರನ್ನ ಇಷ್ಟಪಡ್ತೀನೋ ಅವ್ರ ಜೊತೆ ಎಲ್ಲಿರೋದಕ್ಕೆ ಬೇಕಾದ್ರೂ ಆ ಜಾಗ ಯಾವುದೇ ಆಗಿದ್ರು ಇಷ್ಟ. ಜಾಗ ಯಾವ್ದೇ ಆಗಿದ್ರು ಜನ ನಾನು ಇಷ್ಟಪಡೋರು ಇರ್ಬೇಕು. ಓಕೆ ಅಣ್ಣ, ಸೊ ಪ್ರತಿಯೊಂದು ಮೂವಿನ ನಾನು ನೋಡ್ಕೊಂಡ್ ಬಂದ್ರೆ ಫ್ರಮ್ ದ ಸ್ಟಾರ್ಟಿಂಗ್ ಅದ್ದೂರಿಯಿಂದ ಪ್ರತಿಯೊಂದು ಮೂವಿಗೂ ಐದರ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಇಲ್ಲ ಗಡ್ಡ ಬಿಡೋದು, ಕೂದಲು ಬಿಡೋದು, ಯಾರು ಬೀನ್ ರಿವಾಲ್ವಿಂಗ್. ಓಕೆ, ಅದರಿಂದ ಇದನ್ನ ರಿವಾಲ್ವ್ ಆದ, ಇದರಿಂದ ಅದನ್ನ ಹಾಕೊಂಡ್ಬಂದೆ. ಒಂದು ವೆಯ್ಟ್ನ ಗೇನ್ ಮಾಡಿ ಲೂಸ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಸೊ ಇದಕ್ಕೆ ನೀವು ರೆಡಿ ಆಗೋದಕ್ಕೆ ಮೊದಲಿಗೆ ತುಂಬಾ ಕಷ್ಟಪಟ್ಟದ್ರ, ಇಲ್ಲಾಂದ್ರೆ ಹೆಂಗಿತ್ತು? ಮಾರ್ಟಿನ್ ಆಗಿತ್ತಲ್ಲ, ಮಾರ್ಟಿನಲ್ಲಿ ಸಿಕ್ಕಾಪಟ್ಟೆ ಸೈಜ್ ಇದೆ. ಅದಾದ್ಮೇಲೆ ಇದರಲ್ಲಿ ಒಂದು 12 kg ಕಮ್ಮಿ ಆಗಿದೆ ಅಷ್ಟೇ KD-ಯಲ್ಲಿ. ಅದಾದ್ಮೇಲೆ ಮಾಡಿದ್ದು. ಬಟ್ ಅದೇ ಕೂದಲು ಬಿಡಬೇಕಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೇಮ್ ಸರ್ ಸ್ಲ್ಯಾಂಗ್ ಹಿಡಿಬೇಕು, ಅಂದ್ರೆ ಅವ್ರ ಸ್ಟೈಲ್ ಹಿಡಿಬೇಕಾಗಿತ್ತು. ನಾನು ಬರೀ ಮಚ್ಚಿ ಹಿಡಿಯೋದೇ ಕಷ್ಟ ಅನ್ಕೊಂಡು ಹೋಗಿದ್ದು ಸೆಟ್ಗೆ. ಅವ್ರ ಸ್ಟೈಲ್ ಹಿಡಿಯೋದು ಭಾರಿ ಕಷ್ಟ ಆಗಿತ್ತು. ಸೊ ಫೈನಲಿ ಒಂದ್ ಸ್ವಲ್ಪ 2-3 days ಟೈಮ್ ಆದ್ಮೇಲೆ ಹಂಗೆ ಕ್ಯಾರೆಕ್ಟರ್ ಒಳಗಡೆ ಹೋಗೋದಕ್ಕೆ ಸ್ವಲ್ಪ ಈಸಿ. ಓಕೆ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಣ್ಣ ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಿದ್ದು? ಗುಡ್. ಈಸ್ ವೆರಿ ವೆರಿ ವರ್ಕಾಲಿಕ್ ಅಂತಾರಲ್ಲ, 1 second ಟೈಮ್ ವೇಸ್ಟ್ ಮಾಡಲ್ಲ. ಸಿನಿಮಾ ಎಲ್ಲರಿಗೂ ಮೋಟಿವೇಟ್ ಆಗುವಂಥ ಒಂದು ಕ್ಯಾರೆಕ್ಟರ್. ಓಕೆ. ಮತ್ತೆ ಈ ಅವರ ಸಿನಿಮಾಲಿ ಆಸ್ ಅನ್ ಆಡಿಯನ್ ನಾವು ನೋಡಿದಾಗ ಮಾಸ್ ಇರುತ್ತೆ, ಕರೆಕ್ಟ್, ಅಂಡ್ ಆಲ್ಸೋ ಎಮೋಷನ್ಸ್ ಇರುತ್ತೆ, ಸೆಂಟಿಮೆಂಟ್ ಇರುತ್ತೆ. ಆಸ್ ಅ ಆಕ್ಟರ್ ನಾನು ವರ್ಕ್ ಮಾಡಾದ್ಮೇಲೆ ಅವ್ರ ಜೊತೆ ನೋಡಿದಾಗ ಪ್ರತಿ ಒಂದು ಸೀನಲ್ಲೂ ಡೀಟೇಲಿಂಗ್ಸ್ ಇರುತ್ತೆ. ಮತ್ತೆ ಅವ್ರಿಗೆ ಯಾವ ಕ್ಯಾರೆಕ್ಟರ್ ಎಷ್ಟು ಆಕ್ಟ್ ಮಾಡಬೇಕು ಅನ್ನೋದು ಮುಂಚೆನೆ ಗೊತ್ತಿರುತ್ತೆ. ಅವ್ರಿಗೆ ಆಲ್ಸೋ ಎಮೋಷನ್ಸ್ ಜಾಸ್ತಿ ಗೊತ್ತಿರುತ್ತೆ. ಓಕೆ. ಈ ಸಿನಿಮಾದಲ್ಲಿ ನಿಮಗೆ ಒಂದೇ ಫೈಟ್ ಇರೋದು. ಸೀರಿಯಸ್ಲಿ? ದಟ್ ಇಸ್ ಅ ಸರ್ಪ್ರೈಸಿಂಗ್ ಥಿಂಗ್. ಒಂದೇ ಫೈಟ್ ಇರುತ್ತೆ, ಬಟ್ ದಿ ಎಂಟೈರ್ ಮೂವಿ ಇಸ್ ಫ್ಯಾಮಿಲಿ. ಓಕೆ, ಅವ್ರು ಆಕ್ಚುಲಿ ಮದರ್ ಸೆಂಟಿಮೆಂಟ್ಗೆ, ಫ್ಯಾಮಿಲಿ ಸೆಂಟಿಮೆಂಟ್ಗೆ ಜಾಸ್ತಿ ಒತ್ತು ಕೊಡ್ತಾರೆ. ಸೊ ಇದು ನೋಡಿ, ನಿಮಗೆ ಎಮೋಷನ್ಸ್ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ. ಓಕೆ, ಡನ್. ಸೊ ನೀವು ಒಂದು ಕ್ಯಾರೆಕ್ಟರ್ನ ಪ್ರಿಪೇರ್ ಆಗಬೇಕು ಅಂತ ಅಂದ್ರೆ ಹಿಂಗೆ, ಅಂದ್ರೆ ಇವಾಗ ಒಬ್ರು ಆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಐದರ್ 2 ಥರ ಮಾಡ್ತಾರೆ. ಅವರು ಪರಕಾಯ ಪ್ರವೇಶ ಮಾಡ್ತಾರೆ, ಅಂದ್ರೆ ಆ ಕ್ಯಾರೆಕ್ಟರ್ನೇ ನಾನು ಅಂತ ಫೀಲ್ ಮಾಡಿಬಿಟ್ಟು ಮಾಡ್ತಾರೆ. ಇನ್ನೊಬ್ರು ಬಂದ್ಬಿಟ್ಟು ಮುಂಚೆನೇ ಸ್ಕ್ರಿಪ್ಟ್ನ ತಗೊಂಡು ಅದಕ್ಕೆ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಬರಬೇಕು ಅಂತ ಟ್ರೈನ್ ಆಗ್ಬಿಟ್ಟು ಮಾಡ್ತಾರೆ. ಸೊ ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ? ಎರಡೂ ಮಾಡಬೇಕು. ಎರಡೂ ಮಾಡ್ತೀರಾ? ಎರಡೂ ಮಾಡಬೇಕು. ಓಕೆ. ಸೊ ಇವಾಗ ಏನಾದರೂ ಒಂದು ಹೊಡಿಯೋ ಸೀನ್ ಎಲ್ಲ ಇತ್ತು ಅಂತ ಅಂದ್ರೆ ಯು ಲಿಟ್ರಲಿ ಫೀಲ್ ದಟ್ ಓಕೆ, ಐ ಆಮ್ ಅ ಮಾರ್ಟಿನ್. ನಾಟ್ ಲೈಕ್ ದಟ್. ನಾನೇನು ನಂಬಿರೋದು ಅಂದ್ರೆ ವಿ ಶುಡ್ ಆಲ್ವೇಸ್ ಬಿ ಅ ಡೈರೆಕ್ಟರ್ಸ್ ಆಕ್ಟರ್. ಓಕೆ. ಸೊ ಡೈರೆಕ್ಟರ್ ಹೌದೌದು. ಸುಮ್ಮನೆ ನಾವು ಇನ್ನೇನೋ ಹೇಳೋದು, ಅವ್ರು ಇನ್ನೇನೋ ಹೇಳೋದು, ಸುಮ್ಮನೆ ಸ್ಪಾಯ್ಲ್ ಆಗೋದು. ಸೊ ಏನ್ ಡೈರೆಕ್ಟರ್ ನಾವೇನು ಅನ್ಕೊಂಡಿದ್ದೀವಿ ಆ ದಾರಿಯಲ್ಲಿ ಹೋಗ್ಬೇಕಿಲ್ಲ, ಅವ್ರು ಏನು ಅನ್ಕೊಂಡಿದ್ರು ಆ ದಾರಿಯಲ್ಲಿ ನಂಬಿ ಅವ್ರ ಹಿಂದೆ ಹೋಗ್ತಾರೆ. ಅಣ್ಣ, ನಿಮ್ಮ ಫೇವ್ರೆಟ್ ಆಕ್ಟರ್ ನಮ್ಮ ಇಂಡಸ್ಟ್ರಿನಲ್ಲಿ ಯಾರು? ಇಲ್ಲ ಯಾವ್ದಾದ್ರು ಡ್ರೀಮ್ ಇದೆಯಾ? ಓಕೆ, ನಾನು ಇವ್ರ ಜೊತೆ ಆಕ್ಟ್ ಮಾಡಬೇಕು, ಸ್ಕ್ರೀನ್ ಶೇರ್ ಅರ್ಜುನ್ ಅಂಕಲ್ ಅವ್ರ ಜೊತೆ ಮಾಡಬೇಕು. ಅಲ್ಲ, ನನ್ನ ಫೇವ್ರೆಟ್ ಆಕ್ಟರ್ ಶಂಕರಣ್ಣ. ಆಕ್ಟಿಂಗ್ ಅಂತ ನೋಡಿದ್ರೆ, ಇಷ್ಟು ಅಂತ ನೋಡಿದ್ರೆ ವಿಷ್ಣು ಸರ್, ಆಫ್ ಕೋರ್ಸ್
ಅಣ್ಣ ಅವರು ಹಾ. ರಿಪೀಟೆಡ್ ಆಗಿ ನೋಡ್ಬೇಕು ಅನ್ಸೋದು ಬಂಗಾರದ ಪಂಜರ. ಹೌದಾ? ಎಷ್ಟು ಸರಿ ನೋಡಿದ್ರು ಬೋರ್ ಆಗ್ತಿರೋ ಮೂವಿ ಅದು. ಹಾ. ಎಷ್ಟೊಂದು ಇದೆಯಲ್ಲ ಬ್ರೋ ನಾಗರಹ. ಈ ಸಿನಿಮಾದಲ್ಲಿ ನಾನು ರೆಟ್ರೋ ವಿಂಟೇಜ್ ಲುಕ್ ಅಂದಿದ ತಕ್ಷಣ ನಾನು ಫಸ್ಟ್ ಗೂಗಲ್ ಅಲ್ಲಿ ಓಪನ್ ಮಾಡ್ಬಿಟ್ಟು ನೋಡಿದ್ದು ಬೆಂಕಿ ಬಿರುಗಾಳಿಲಿ ಶಂಕರ್ ನಾಗ್ ಸರ್ ಸ್ಟೈಲ್. ಯಾಕೆಂದ್ರೆ ನನಗೆ ತುಂಬಾ ಇಷ್ಟ ಅಲ್ಲ, ವಿಂಟೇಜ್ ಅಂದಿದ ತಕ್ಷಣ ಓಕೆ ಫಸ್ಟ್ ನೋಡಿದ್ವಿ ಅದು. ಬಟ್ ಆ ಸ್ಟೈಲ್ಗೂ ಈ ಸ್ಟೈಲ್ಗೂ ಸಂಬಂಧನೇ ಇಲ್ಲ, ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಹವಾಯಿ ಚಪ್ಪಲಿ ಚೆನ್ನಾಗಿದೆ. ನಾನು ಫಸ್ಟ್ ಇದು ಅದನ್ನೇ ಕಳ್ಸಿದ್ದೀನಿ, ಅಣ್ಣ ಇದೆಲ್ಲ ಅಂತ ಯಾವ ಬೂಟು ಗೀಟು ಎಲ್ಲ. ಅಣ್ಣ ನೀವು ಗೂಗಲ್ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಇದೊಂದು ಪ್ರಶ್ನೆ ಕೇಳ್ತೀನಿ. ಫ್ರೀ ಟೈಮಲ್ಲಿ ಇದ್ದಾಗ ಯೂಟ್ಯೂಬ್ ನೋಡೋದು, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋದು ಅವೆಲ್ಲ ಏನಾದ್ರು ಮಾಡ್ತೀರಾ? ಯೂಟ್ಯೂಬ್ ನೋಡ್ತೀರಾ? ಅಂದ್ರೆ ಕನ್ನಡನ ಇಲ್ಲಾಂದ್ರೆ ಸ್ಪೋರ್ಟ್ಸ್, ಬಾಕ್ಸಿಂಗ್, UFC. ಓಕೆ, ಅಲ್ಲಿ ಬಿಟ್ಬಿಟ್ಟು ಕನ್ನಡ ಯೂಟ್ಯೂಬ್ ಅವೆಲ್ಲ ಏನು ನೋಡಲ್ವಾ? ಅಂದ್ರೆ ನೋಡ್ತೀನಿ ಈ ಮಿಸ್ಟ್ರೀಸ್. ಅಂದ್ರೆ ಇವಾಗ ಈಗ ಏಲಿಯನ್ಸ್ ಬಗ್ಗೆ ಹೇಳೋದು, UFO ಬಗ್ಗೆ ಹೇಳೋದು, ನಮ್ಮ ಇನ್ನರ್ ಅರ್ತ್ ಬಗ್ಗೆ ಹೇಳೋದು, ಅಥವಾ ಸ್ಪೇಸ್, ಅಥವಾ ಎನಿ ಮಿಸ್ಟ್ರೀಸ್. ಓಕೆ, ಅದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ. 100%. ಸೊ ನಿಮ್ಗೆ ಒಂದು ಅರ್ಥ ಆಗಿದೆ ಏನು ಅಂದ್ರೆ, ಅಣ್ಣ ಜೊತೆ ಮಾತಾಡ್ಬೇಕಾದ್ರೆ ಅಣ್ಣಂಗೆ ಇಷ್ಟ ಇರೋದು ಒಂದು ಬಾಕ್ಸಿಂಗ್, ಇನ್ನೊಂದು ವರ್ಕೌಟ್ ಮಾಡೋದು, ದೇವರಲ್ಲಿ ಆಂಜನೇಯ ಇಷ್ಟ, ಈಸಿಯಾಗಿ ನಿಮ್ನ ಗೇಜ್ ಮಾಡೋದು, ಫ್ಯಾಮಿಲಿ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋದು ಇಷ್ಟ ಅಲ್ಲ ಅಣ್ಣ? ಹೌದು, ಮಗಳ ಜೊತೆ ಮಗಳ ಜೊತೆ ಟೈಮ್ ನ ಸ್ಪೆಂಡ್ ಮಾಡೋದು. ಪ್ರೀತಿನ ಏನಾದ್ರು ಕರೀತೀರ ನಿಕ್ ನೇಮ್ ಇಟ್ಬಿಟ್ಟು? ನನ್ ಮಗಳನ್ನ ತಾಯಿ ತಾಯಿ ಏನ್ ತಾಯಿ ಮಗನ್ ಹೋಗಲೇ ಬರಲೇ ಎತ್ಕೊಂಡು ಅನ್ಕೊಂಡು ಹೇಳ್ತೀರಾ? ಸೀರಿಯಸ್ ಆಗಿ ಮಾತಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ಇವತ್ತು ಈ ಪ್ರೋಗ್ರಾಮ್ ನೋಡಿ ನನ್ 3 ಜನ ಮಕ್ಳಿಗೂ ಖುಷಿ ಆಗಿರ್ತಾರೆ. ಹೌದಾ? ಸೊ ನನ್ ಕಡೆಯಿಂದ ಹಾಯ್. ಇನ್ ಕೇಸ್ ಏನಾದ್ರು ಈ ವಿಡಿಯೋ ನೋಡಿದ್ರ ಅವರು ನೋಡ್ತಾ ಇರ್ತಾರೆ, ರಾಯನ್ಗಂತೂ ಅರ್ಥ ಆಗತ್ತೆ, ನನ್ನ ಮಗಳಿಗೂ ಅರ್ಥ ಆಗತ್ತೆ, ಹೈಗ್ರೀವನ್ಗೆ ಪ್ರಾಬಬ್ಲಿ ಈ ಏನೋ ಮಾತಾಡ್ತಾವ ನಮ್ಮಪ್ಪ ಅನ್ಕೊಂಡಿರ್ತಾರೆ. ಇಲ್ಲ, ಸೊ KD ಮೂವಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಮಿಸ್ ಮಾಡದೆ ನಮ್ಮ ಕನ್ನಡ ಸಿನಿಮಾ ಚಿತ್ರಮಂದಿರದಲ್ಲಿ ಏಪ್ರಿಲ್ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾನ ನೋಡಿ, ಈ ಸಿನಿಮಾನ ಗೆಲ್ಸಿ ಅನ್ನೋದು ನನ್ನ ಕಡೆಯಿಂದ ರಿಕ್ವೆಸ್ಟು. ಅಣ್ಣ ನೀವು ಏನಾದರೂ ಒಂದು ಹೇಳೋದಿಲ್ಲ ಹೇಳ್ಬೋದು? ಸೂಪರ್, ನೀವೇ ಹೇಳಿದ್ರಲ್ಲ ಬ್ರೋ. ಅದೇ ನಿಜವಾಗ್ಲೂ ಶ್ರದ್ಧೆಯಿಂದ 100% ಕೊಟ್ಟು ಇಡೀ ಚಿತ್ರತಂಡ ಒಂದು ಒಳ್ಳೆ ಕತೆ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಈಗ ನೀವೆಲ್ಲರೂ ಕುಟುಂಬದ ಸಮೇತ ಬಂದು ಆಶೀರ್ವಾದ ಮಾಡಬೇಕು, ಚಿತ್ರ ನೋಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜಯ ಆಂಜನೇಯ. ದುಃಖಕ್ಕೆ ಮೂಲ ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.